ಚಪಾತಿ ಚಿಪ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಚಪಾತಿ 2 ರಿಂದ 3, ಚಾಟ್ ಮಸಾಲ 1/4 ಟೀ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಚಪಾತಿ ಮಣೆ ಮೇಲೆ ಅರ್ಧಕ್ಕೆ ಮಡಚಿದ ಚಪಾತಿಯನ್ನಿಟ್ಟು ಚಪಾತಿಯನ್ನ ಡೈಮಂಡ್ ಆಕಾರಕ್ಕೆ ಕತ್ತರಿಸಿ. ಹೀಗೆ ಇನ್ನೊಂದಿಷ್ಟು ಚಪಾತಿಯನ್ನ ಡೈಮಂಡ್ ಆಕಾರಕ್ಕೆ ಕತ್ತರಿಸಿ. ಕತ್ತರಿಸಿರುವ ಚಪಾತಿಯನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ಆಮೇಲೆ ಸ್ಟವ್ ಮೇಲೆ ಎಣ್ಣೆ ಬಾಣಲಿಯನ್ನಿಡಿ. ನಂತರ ಪ್ಲೇಟ್ನಲ್ಲಿರೋ ಚಪಾತಿ ಚೂರುಗಳನ್ನ ಕಾದ ಎಣ್ಣೆಯಲ್ಲಿ ಹಾಕಿ. ಗೋಧಿ ಹಿಟ್ಟನ್ನ ತಂಬಿಟ್ಟು ಮಾಡಿ ಸೇವಿಸುವುದರಿಂದ ಎಲುಬು ನೋವು ನಿವಾರಣೆಯಾಗುತ್ತೆ. ಚಪಾತಿ ಚೂರುಗಳು ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬೇಯಿಸಿರುವ ಚಪಾತಿ ಚೂರುಗಳನ್ನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ಸರ್ವ್ ಮಾಡಿ. ನಂತರ ಪ್ಲೇಟ್ನಲ್ಲಿರೋ ಚಪಾತಿ ಚೂರುಗಳನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ. ಆಮೇಲೆ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ಬೇಕೆನಿಸಿದರೆ ಇನ್ನಷ್ಟು ಅಚ್ಚ ಖಾರದ ಪುಡಿಯನ್ನ ಸೇರಿಸಿಕೊಳ್ಳಬಹುದು. ಈಗ ಚಪಾತಿ ಚಿಪ್ಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಚಪಾತಿ ಚಿಪ್ಸ್ ನ ಸರ್ವಿಂಗ್ ಪ್ಲೇಟ್ ನಲ್ಲಿಟ್ಟು ಸವಿಯಲು ಕೊಡಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.